ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈಸೂರು ಬೇಳೆಕಾಳು ಮತ್ತು ಹಲಸಿನಕಾಯಿ ಬೀಜ ಇದೆಯಲ್ಲ, ಅದು ಎರಡೂ ಸೇರಿ ಒಂದು ಪಲ್ಯ ಮಾಡೋ ರೆಸಿಪಿನ ಹೇಳ್ಕೊಡ್ತೀನಿ. ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡಬೇಕು. ನಾನೊಂದು 200 ಗ್ರಾಮ್ ಆಗೋಷ್ಟು ಬೇಳೆಕಾಳು ತೊಗೊಂಡಿದ್ದೀನಿ. ನೋಡಿ, ಹಲಸಿನ ಹಣ್ಣು ನಮ್ಮ ಮನೇಲಿ ತಂದಿದ್ವಿ. ಸೊ ಹಲಸಿನ ಹಣ್ಣು ತಿಂದು ಅದರಲ್ಲಿ ಬೀಜ ಉಳಿದಿರುತ್ತಲ್ಲ, ಸೊ ಅದರಿಂದ ಒಂದು ಪಲ್ಯ ಮಾಡ್ತಿರೋದು. ಅದಕ್ಕೆ ಕಾಳು ಹಾಕಿ ಇದು ನೋಡಿ, ಅದನ್ನ ನೀಟಾಗಿ ಚೆಚ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡ್ವಿ. ಹಲಸಿನಕಾಯಿ ಇದು ನೀಟಾಗೆಲ್ಲ ಚೆಜ್ಜಿಬಿಟ್ಟು ನೋಡಿ, ಒಂದೆರಡು ಹಿಡಿಯೋಷ್ಟು ಆಗಿದೆ. ಇದ್ರದ್ದು ಪಲ್ಯ ಸೂಪರಾಗಿರುತ್ತೆ. ನೋಡಿ, ಇದು ಕಾಳು, ಮೈಸೂರು ಬೇಳೆಕಾಳು, ಇದೆರಡು ಹಾಕಿ ಮಾಡಿ ಪಲ್ಯ ಸೂಪರಾಗಿರುತ್ತೆ. ನೋಡಿ, ಅದನ್ನು ಹಲಸಿನಕಾಯಿ ಮತ್ತು ಬೇಳೆಕಾಳನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದರಿಂದ 2 ವಿಷಲ್ನ ಬರೆಸ್ಕೋಬೇಕು. ನೋಡಿ, ಮೈಸೂರು ಕಾಳು ನೆಂದಿದ್ದಾವೆ ಚೆನ್ನಾಗಿ. ಸೊ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ, ಬೇಗ ಬೆಂದ್ಕೊಂಡು ಹೋಗ್ತವೆ. 1ರಿಂದ 2 ವಿಷಲ್ ಬರೆಸ್ಕೊಂಬಿಡೋಣ. ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆಗೆ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಬೆಳ್ಳುಳ್ಳಿ ಶುಂಠಿ ನಾನು ಮನೇಲಿ ಮಾಡ್ಕೊಂಡಿರೋದು. 1 ದಪ್ಪ ಗೆಡ್ಡೆ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ. ಇಷ್ಟೇ ಒಗ್ಗರಣೆಗೆ. ಇದು ತುಂಬ ಸಿಂಪಲ್ಲು ಮಾಡೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒನ್ ಟೈಮ್ ಮಾಡಿ ನೋಡಿ. ಲಾಸ್ಟಿಗೆ ಶೇಂಗಾ ಬೀಜನ ಹುರಿದು ಪುಡಿ ಮಾಡಿ ಹಾಕಬೇಕು. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಂಡು ನೀಟಾಗಿ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ, ಕೆಂಪಗಾಗೋ ರೀತಿ ಹುರ್ಕೊಂಡ್ಬಿಟ್ಟು ಪುಡಿ ಮಾಡಿಟ್ಕೋಬೇಕು. ನೋಡಿ, ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಅದನ್ನು ಪುಡಿ ಮಾಡಿಟ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡಬೇಕು. ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಅದು ಹಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 30 ಸೆಕೆಂಡ್ಸು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಎರಡೂ ಹಾಕಿ ಫ್ರೈ ಮಾಡ್ಕೋಬೇಕು. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲೊಂದು 3-4 ತೊಗೊಂಡಿದ್ದೀನಿ ಅಷ್ಟೇ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ತೊಗೊಳ್ಳಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ನಾನು ದಪ್ಪ ಸೈಜ್ ಈರುಳ್ಳಿ ಆಗಿರೋದ್ರಿಂದ 1 ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ಸೈಜ್ ಆದರೆ 2 ತೊಗೊಳ್ಳಿ. ಈ ಪಲ್ಯ ಒಂಥರ ಡಿಫ್ರೆಂಟಾಗಿರುತ್ತೆ. ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಸಖತ್ತಾಗಿದೆ. ಈರುಳ್ಳಿನ 1-2 ನಿಮಿಷ ಚೆನ್ನಾಗಿ ಪ್ಲೇಟ್ ಕ್ಲೋಸ್ ಮಾಡಿ ಫ್ರೈ ಆಗಬೇಕು. ನೋಡಿ, 1-2 ನಿಮಿಷ ಆದಮೇಲೆ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗೋಗಿದೆ. ಸೊ ಇದು ಫ್ರೈ ಆಗಿದೆ ಈರುಳ್ಳಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿ ಹೋಗಬೇಕು. ರಸ ಬಿಟ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬಿಡೋಣ. ನೋಡಿ, ಇದೀಗ ಹಲಸಿನಕಾಯಿ ಮತ್ತು ಅದು ಬೇಳೆ ಬೇಯಿಸ್ಕೊಂಡು 1-2 ವಿಷಲ್ ಬರೆಸ್ಕೊಂಡಿದ್ವಿ. ನೀಟಾಗಿ ಚೆನ್ನಾಗಿ ಎಲ್ಲ ಬೆಂದಿದೆ. ಇದೊಂಥರ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದೊಂದು ಟೈಮ್ ಟ್ರೈ ಮಾಡಿ ನೋಡಿ. ಈ ರೀತಿ ಡಿಫ್ರೆಂಟಾಗಿರುತ್ತೆ. ನೋಡಿ, ಟೊಮೊಟೊ ಬೇಯ್ತಾ ಇದೆ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ಬೇಗ ಸಾಫ್ಟಾಗಿ ಬೇಗ ಬೆಂದ್ಕೊಂಡು ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ 1-2-3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬಿಟ್ಟರೆ ಸಾಕು. ಆಲ್ಮೋಸ್ಟ್ ಬೆಂದಿದೆ. ನೋಡಿ, ಇವಾಗ ನೀಟಾಗೆಲ್ಲ ಬೆಂದಿದೆ. ಈ ರೀತಿ ನೀಟಾಗೆಲ್ಲ ರಸ ಬಿಟ್ಕೋಬೇಕು. ಆವಾಗಲೇ ಅದೊಂದು ಟೇಸ್ಟ್ ಬರೋದು. ನೋಡಿ, ಚೆನ್ನಾಗೆಲ್ಲ ಎಣ್ಣೆ ಎಲ್ಲ ಇದಾಗಿದೆ. ನೋಡಿ, ಇವಾಗ ಬೇಯಿಸ್ಕೊಂಡಿರೋಂಥ ಹಲಸಿನಕಾಯಿ ಬೀಜ ಮತ್ತು ಮೈಸೂರು ಬೇಳೆಕಾಳನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ನೋಡಿಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಹಂಗೆ ತುಂಬ ಗಟ್ಟಿಗೂ ಮಾಡಬೇಡಿ.
ನೋಡಿ ಇಷ್ಟು ತೆಳ್ಳಗೆ ಸಾಕು. ಇದಕ್ಕೆ ನಾವು ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಹಲಸಿನಕಾಯಿ ಬೀಜನ ಬರೀ ಹಾಗೆ ಬೇಯಿಸ್ಕೊಂಡು ತಿಂತಾರೆ, ಇಲ್ಲ ಸುಟ್ಕೊಂಡು ತಿಂತಾರೆ. ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ನಿ, ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನಮ್ಮಮ್ಮ ಎಲ್ಲ ಆವಾಗ ಮಾಡ್ತಾಯಿದ್ರು ಇದೇ ರೀತಿ. ನೋಡಿ ಈಗ ನಾನು ಬೇಳೆ ಸಾಂಬಾರು ಪೌಡ್ರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬರೀ ಮೈಸೂರು ಬೇಳೆ ಕಾಳೇ ಹಾಕ್ಕೋಬೇಕು ಅಂತಿಲ್ಲ, ಮನೇಲಿ ಬೇಳೆ ತೊಗರಿಬೇಳೆ ಇದ್ದರೆ ತೊಗರಿಬೇಳೆ ಕೂಡ ಹಾಕ್ಕೊಂಡು ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಮೈಸೂರು ಬೇಳೆ ಕಾಳಿತ್ತು ಅಂಥೇಳಿ ಅದು 2 ಮಿಕ್ಸ್ ಮಾಡಿದ್ದೀನಿ. ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಿಸಿದ್ರೆ, ಒಂದು 5 ನಿಮಿಷ ಕುದಿಸಿದ್ರೆ ಪಲ್ಯ ರೆಡಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ಆಲ್ಮೋಸ್ಟ್ ಪಲ್ಯ ಆಗೋಯಿತು. ಇದಕ್ಕೆ ನೀವು ಅನ್ನಕ್ಕೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೂ, ಚಪಾತಿಗೂ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ನಾವು ಶೇಂಗಾ ಬೀಜ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದು ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಪಲ್ಯ ಮುಗೀತು. ಇದು ಬಿಸಿ ಬಿಸಿಯಾಗಿರುತ್ತೆ. ಸೊ ಈಗ ಬಿಸಿ ಬಿಸಿ ಇರೋಂಥ ಪಲ್ಯನೇ ನೀವು ಯಾವುದಕ್ಕೆ ಸರ್ವ್ ಮಾಡ್ಬೋದು. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಇಷ್ಟೇ. ಇದನ್ನು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡ್ಕೊಳ್ಳಿ ಸಾಕು. ಇದು ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗ್ಬಿಡಿ, ತಳ ಅಂಟ್ಬಿಡುತ್ತೆ. ನೀವು ಸ್ವಲ್ಪ ಅವಾಗವಾಗ ಮಧ್ಯದಲ್ಲಿ ಬಿಸಿ ಮಾಡ್ಕೊತಾ ತಿರುಗಿಸ್ತಾ ಇರಬೇಕು. ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಪ್ಲೇಟ್ ಕ್ಲೋಸ್ ಮಾಡಿದರೆ ಮುಗೀತು, ಪಲ್ಯ ರೆಡಿಯಾಗಿದೆ. ನಾನು ಇದಕ್ಕೆ ಇವತ್ತು ದೋಸೆ ಮಾಡಿದ್ದೆ. ಸೊ ಈ ರೆಸಿಪಿ ಹೇಗೆ ಬಂದಿದೆ, ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.